ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ತಂದಿರಿಸಿದ್ದ ಸಾಮಗ್ರಿಗಳನ್ನು ಸಕಾಲದಲ್ಲಿ ಬಳಸದಿದ್ದರೆ ಅದು ಸಾರ್ವಜನಿಕರಿಗೆ ಹೇಗೆ ಹೊರೆಯಾಗಬಹುದು ಎಂಬುದಕ್ಕೆ ಮಂಜೇಶ್ವರ ಗ್ರಾಮ ಪಂಚಾಯತ್ನ 23ನೇ ವಾರ್ಡ್ ಒಂದು ಜ್ವಲಂತ ಉದಾಹರಣೆಯಾಗಿದೆ. ಸನ್ನಿ ಎಂಬುವರ ಖಾಸಗಿ ಜಾಗದಲ್ಲಿ ಕಾಲು ಸೇತುವೆಗೆ ಬಳಸಬೇಕಾದ ಸ್ಲಾಬ್ಗಳನ್ನು ತಂದಿರಿಸಿ ಬರೋಬ್ಬರಿ 5 ವರ್ಷಗಳು ಕಳೆದಿವೆ. ಆದರೆ ಈವರೆಗೆ ಆ ಸ್ಲಾಬ್ಗಳನ್ನು ಅಲ್ಲಿಂದ ತೆರವುಗೊಳಿಸದೆ ಪಂಚಾಯತ್ ಆಡಳಿತವು ವಿನಾಕಾರಣ ವಿಳಂಬ ಧೋರಣೆ ಅನುಸರಿಸುತ್ತಿದೆ. ಸುಮಾರು 5 ವರ್ಷಗಳ ಹಿಂದೆ ಸ್ಥಳೀಯವಾಗಿ ಕಾಲು ಸೇತುವೆಯೊಂದನ್ನು ನಿರ್ಮಿಸುವ ಉದ್ದೇಶದಿಂದ ಪಂಚಾಯತ್ ವತಿಯಿಂದ ಈ ಬೃಹತ್ ಸ್ಲಾಬ್ಗಳನ್ನು ತರಲಾಗಿತ್ತು. ಕಾಮಗಾರಿ ನಡೆಯುವವರೆಗೆ ತಾತ್ಕಾಲಿಕವಾಗಿ ಸನ್ನಿ ಎಂಬುವರ ಖಾಸಗಿ ಜಾಗದಲ್ಲೇ ಇರಿಸಲಾಗಿತ್ತು. ಆದರೆ ಸೇತುವೆ ನಿರ್ಮಾಣವು ಪೂರ್ಣಗೊಳ್ಳದೆ ಇತ್ತ ಇರಿಸಿದ ಸ್ಲಾಬ್ಗಳನ್ನು ವಾಪಸ್ಸು ಕೊಂಡೊಯ್ಯುವ ಸೌಜನ್ಯವನ್ನು ಪಂಚಾಯತ್ ಅಧಿಕಾರಿಗಳು ತೋರುತ್ತಿಲ್ಲ. ತಮ್ಮ ಸ್ವಂತ ಜಾಗದಲ್ಲಿ ಸ್ಲಾಬ್ಗಳು ತುಂಬಿಕೊಂಡಿರುವುದರಿಂದ ಸನ್ನಿಯವರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತನ್ನ ಖಾಸಗಿ ಸ್ಥಳದಲ್ಲಿ ಈ ಸ್ಲಾಬ್ಗಳನ್ನು ಇರಿಸಿರುವುದರಿಂದ ಯಾವುದೇ ಅತ್ಯವಶ್ಯಕ ಕಾಮಗಾರಿಗಳನ್ನು ನಡೆಸಲು ಸಾಧ್ಯವಾಗುತ್ತಿಲ್ಲ. ಮನೆ ರಿಪೇರಿ ಅಥವಾ ಜಾಗದ ಅಭಿವೃದ್ಧಿ ಮಾಡಲು ಹೋದರೆ ಈ ಕಾಂಕ್ರೀಟ್ ಸ್ಲಾಬ್ಗಳು ಅಡ್ಡಿಯಾಗುತ್ತಿವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಪಂಚಾಯತ್ನ ಈ ವಿಳಂಬ ನೀತಿಯು ಸಾರ್ವಜನಿಕರ ಹಣ ಮತ್ತು ಸಂಪನ್ಮೂಲದ ಪೋಲಾಗುವಿಕೆಯನ್ನು ತೋರಿಸುತ್ತಿದೆ. ಸರ್ಕಾರದ ಸ್ವತ್ತಾದ ಈ ಸ್ಲಾಬ್ಗಳು 5 ವರ್ಷಗಳಿಂದ ಮಳೆ ಗಾಳಿಗೆ ಸಿಲುಕಿ ಹಾಳಾಗುತ್ತಿವೆ. ಕೂಡಲೇ ಸಂಬಂಧಪಟ್ಟ ವಾರ್ಡ್ ಸದಸ್ಯರು ಮತ್ತು ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಖಾಸಗಿ ವ್ಯಕ್ತಿಯ ಜಾಗದಿಂದ ಸ್ಲಾಬ್ಗಳನ್ನು ತೆರವುಗೊಳಿಸಿ ಅವರಿಗೆ ನ್ಯಾಯ ಒದಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. മഞ്ചേശ്വരം പഞ്ചായത്തിൽ 23-ാം വാർഡിൽ താമസിക്കുന്നയാളാണ്. എനിക്ക് ആകെയുള്ള 7.5 സെൻറ്റ് സ്ഥലമുണ്ട്. മഞ്ചേശ്വരം പഞ്ചായത്തിൻ്റെ വകയായിട്ട് ഇവിടെ കുറേ സ്ലാബ് റോഡിൽ കൊണ്ടുവന്ന് എൻ്റെ പുരയിടത്തിൽ കൊണ്ടുവന്ന് വെച്ചിട്ടുണ്ട്. എനിക്ക് യാതൊരു കൃഷിപ്പണി ചെയ്യാൻ അവിടെ ഒരു വീട് വെക്കാൻ വേണ്ടിയിട്ടാണ് ഞാൻ ഈ സ്ഥലം എടുത്തത് തന്നെ. 2 വർഷം മുമ്പ് ഞാൻ പഞ്ചായത്തിൽ ഹർജി കൊടുത്ത് യാതൊരുവിധ നടപടിയും ഇതുവരെ ഉണ്ടായിട്ടില്ല. ആ സ്ലാബ് അവിടെ നിന്ന് മാറ്റുക. എനിക്ക് അവിടെ ഈ സ്ഥലത്ത് യാതൊരുവിധ പ്രവർത്തനം നടത്താനോ ഒരു വീട് വെക്കാനോ ഒരു കാരണം സാധിക്കുന്നില്ല. പിന്നെ അതുകൊണ്ട് എത്രയും പെട്ടെന്ന് പഞ്ചായത്ത് വന്ന് ഇതിനൊരു നടപടി ഉണ്ടാക്കണമെന്ന് അപേക്ഷിക്കുകയാണ്. റഹ്മാൻ ഉദ്യാവര, V4 ന്യൂസ്, ಮಂಜೇಶ್ವರ.